ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ನೋಡ್ರಿ ಇದು ಸೂಪರ್ ಡೂಪರ್ ರೆಸಿಪಿ ಮಾಡಕತ್ತೀನಿ ರೀ. ಏನಪ್ಪ ಅಂತಂದ್ರಿ, ಮಟನ್ ಕರಿ ರೀ. ನಮ್ಮ ಹಳ್ಳಿ ಸ್ಪೆಷಲ್ಲ ಮಟನ್ ಕರಿನ ಯಾವ ರೀತಿ ಮಾಡೋದು ಅಂತ ನೋಡೋವಂತ ಬರ್ರಿ. ಇದು ನೋಡ್ರಿ ಹುರಿದಿದ್ದ ಕೊಬ್ಬರಿ ಇವ, ಒಣ ಕೊಬ್ಬರಿ ಇರ್ತಾವಲ್ರಿ. ಈ ರೀತಿ ಚಂದತ್ನಾಗಿ ಹುರಿದ ಬಿಟ್ಟ ತೊಗೋಬೇಕ್ರಿ. ಇದಂತಂದ್ರೆ ಉಳ್ಳಾಗಡ್ಡಿ ನೋಡ್ರಿ. ಇದು ಉಳ್ಳಾಗಡ್ಡಿನ ಚಂದ ಎಣ್ಣೆ ಹಚ್ಚಿ ಸಣ್ಣತ್ನೇ ಕಟ್ ಮಾಡಿ ಎಣ್ಣೆ ಹಚ್ಚಿ ಈ ರೀತಿ ಕೆಂಪಗಾಗೋಂಗೆ ಹುರಿದ್ಬಿಟ್ಟು ತೊಗೊಂಡಿದ್ರಿ. ಇವೆರಡೂ ಈಗ ಸಣ್ಣತ್ನಾಗಿ ನಮ್ಮವ್ವ ಕಲ್ಲಿನೊಳಗೆ ಕುಟ್ತಾರೆ ರೀ. ಮಿಕ್ಸಿಗೆಲ್ಲ ಹಾಕಂಗಿಲ್ಲ, ಈ ರೀತಿ ಕಲ್ಲಗಲ್ನಾಗ ಕುಟ್ಟಿ ಕೊಡ್ತಾರೆ ರೀ. ಯಾಕಂದ್ರೆ ನಮ್ಲಕ್ಕೂ ಲೈಟ್ನೂ ಇರಂಗಿಲ್ಲ ರೀ. ಈಗ ಕಲ್ಲಿನಾಗ ಕೊಡ್ತಾರೆ ನೋಡ್ರಿ. ನೋಡ್ರಿ ಮಟನ್ ರೀ, ಕುರಿ ಮಟನ್ ತೊಗೊಂಬಂದಾರ್ರಿ. ಇದನ್ನ ಈಗ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮತ್ತು ಇದನ್ನ ತೊಳೆದ್ಬಿಟ್ಟು ತೊಗೊಂಡಿದ್ದೇವೆ. ಈಗ ಒಂದು 2-3 ಸಾರಿ ತೊಳೆದ್ಬಿಟ್ಟು ತೊಗೊಂಡು ನೋಡ್ರಿ. ನೋಡ್ತಿರ್ಬೋದು ರೀ ಮಟನ್ ನೋಡ್ರಿ. ಮಟನ್ ಸಾಂಬಾರು, ಮಟನ್ ಕರಿ ಏನು ಬೇಕಾದರೂ ಹೇಳ್ಬೋದು ರೀ. ನಮ್ಮ ಹಳ್ಳಿ ಕಡೆಗೆ ನಾವು ಯಾವ ರೀತಿ ಮಾಡ್ಕೊಂಡ್ರಿ ಅದನ್ನು ನಿಮಗೆ ಶೇರ್ ಮಾಡ್ಕೊತೀನಿ ರೀ. ಇದಕ್ಕೆ ಎಣ್ಣೆ ಹಾಕೊಳ್ತೀನಿ ರೀ. ಎಣ್ಣೆ ಹಾಕೊಳ್ಳ್ರಿ ಸಾಕು. ಈಗ ನೋಡ್ರಿ ಎಣ್ಣೆ ಅಂತೂ ಬಿಸಿ ಆಗ್ಯದ್ರಿ ಮಸ್ತ್ನಾಗಿ. ಈಗ ಇದಕ್ಕೆ ತರಿಯಾಗಿ ಕುಟ್ಟಿರೋಂಥ ಬೆಳ್ಳುಳ್ಳಿ ಇದು ಕಲ್ಗಲ್ನಾಗ ಕೊಬ್ಬರಿ ಕುಟ್ಟಿಕತ್ತಾರಲ್ರಿ, ಆ ಕೊಬ್ಬರಿ ಕಲ್ಗಲ್ನಾಗ ಕುಟ್ಟಾರ್ರಿ. ಅದಕ್ಕೆ ಈ ರೀತಿ ಬೆಳ್ಳುಳ್ಳಿ ಕಪ್ಪದಾಗಿ ಕಾಣಿಸ್ಕೊತದೆ ರೀ. ಈಗ ಇದಕ್ಕೆ ಸ್ವಲ್ಪ ತಿರುವ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬರ್ತಕ್ಕೇನು ಫ್ರೈ ಮಾಡ್ಬಾರ್ದ್ರಿ. ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ. ಸ್ವಲ್ಪ ಕೊತ್ತಂಬರಿ, ಈಗ ಇದಕ್ಕೆ ನಾವು ತೊಳೆದ ಇಟ್ಕೊಂಡಿರೋಂಥ ಮಟನ್ ಹಾಕೊಳ್ಳೋಣ. ಇದನ್ನು ತಿರುವಾಗ ಸ್ವಲ್ಪ ಎಣ್ಣೆ ಒಳಗೆ ಕರೆಕ್ಟಾಗಿ ತಿರುವಾಗ ನೋಡ್ರಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಏನು ಹಾಕೋದಂತ ನೋಡ್ರಿ. ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕೊಂಡ್ರೆ ಕುದಿಲಕ್ಕ. ಈಗ ಇದನ್ನ ಏನು ಹಾಕ್ಲಾರ್ದ ಇಷ್ಟ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಎಲ್ಲ ಕಡಂಬ್ರಿ. ಈಗ ನೋಡ್ರಿ ಇದನ್ನ ಮಿಕ್ಸ್ ಮಾಡತ್ತೀನಿ ರೀ. ಲೋ ಫ್ಲೇಮ್ ಮೇಲೆ ರೀ, ಹೈ ಫ್ಲೇಮ್ ಮೇಲೆ? ಹೈ ಫ್ಲೇಮ್. ಇದಕ್ಕೆ ಒಂದೊಂದಾಗಿ ನಾನು ಏನೇನು ಹಾಕ್ತೀನಿ ಅಂತ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪ, ಈಗ ಖಾರ 2 ಸ್ಪೂನ್ ಖಾರ, ಈಗ ಚಕ್ಕಿ, ಲವಂಗ, ಮೆಣಸು ಪೌಡ್ರ್, ಮಸಾಲ, ಗರಂ ಮಸಾಲ ಇದು 1 ಪ್ಯಾಕೆಟ್. ಧನಿಯಾ ಪುಡಿ ಎಲ್ಲ ಅರ್ಧ ಚಮಚ. ಮಟನ್ ಮಸಾಲ 1 ಪ್ಯಾಕೆಟ್. ಈಗ ಎಲ್ಲ ಮಸಾಲೆ ತಿರುವಾಗ ಎಣ್ಣೆ ಖಾರ ಅಂತ ಕರಿಬೋದು. ಯಾಕಂದ್ರೆ ಎಣ್ಣೆ ಖಾರ ಆದಂಗನ ಆಗ್ಯದ.
ಎಷ್ಟು ಮಸ್ತಾಗಿ ಎಣ್ಣೆ ಖಾರ ಮಟನ್ ಸೂಪರ್ ನೋಡ್ತಿರೋ ಗೊತ್ತಾಗ್ತಿರ್ಬೋದು. ಇದಕ್ಕೆ ಬಿಸಿ ನೀರು ಕಾಯಿಸಿ ಹಾಕ್ಬೇಕ್ರಿ, ಯಾಕಂದ್ರೆ ಜಲ್ದಿ ಕುದಿಯಂಗಿಲ್ರಿ ಇದು ಮಟನ್. ಎಣ್ಣೆ ಎಲ್ಲ ಸಪ್ರೇಟ್ ಆಗೋತಂದ್ರೆ ನಾನು ಇದಕ್ಕೆ ಇನ್ನೂ ಏನು ನೀರು ಹಾಕಿಲ್ಲ. ನೋಡ್ತಿರ್ಬೋದು ಎಣ್ಣೆ ಎಲ್ಲ ಸಪ್ರೇಟ್ ಆಗ್ಯದ. ಎಷ್ಟು ಸೂಪರಾಗಿ ಸಪ್ರೇಟ್ ಆಗಿದೆ ಎಣ್ಣೆ. ಇದಕ್ಕೆ ಕಾಯಿಸಿರೋಂಥ ಬಿಸಿ ನೀರನ್ನು ನಾವು ಗ್ರೇವಿ ಎಷ್ಟು ಮಾಡ್ತೇವೆ ಅಷ್ಟು ಹಾಕೊಳ್ಳಬೇಕು. ಇದಕ್ಕಿನ್ನ ಮಸಾಲೆ ಐಟಮ್ಸ್ಗಳು ಹಾಕೋದು ಭಾಳಷ್ಟು ಅದ ರೀ ಮನೆಯೊಳಗೆ ರೆಡಿ ಮಾಡೋವಂಥದ್ದು. ಈಗ ಕುದಿ ಅಲ್ಲೇನ ಕೊಟ್ಟಿರುತ್ತಲ್ರಿ ಅದೆಲ್ಲ ರೆಡಿ ಆದಮೇಲೆ ಹಾಕ್ತೀನಿ ನೋಡ್ರಿ. ಮಟನ್ ಸಾಂಬಾರು ಕುದಿ ಬಂತು. ಈಗ ಇದಕ್ಕೆ ನಮ್ಮವ್ವ ಕೊಟ್ಟಿರೋಂಥ ಕೊಬ್ಬರಿ ಪೌಡ್ರ, ಇದು ನಮ್ಮ ಕಡೆ ಭಾಳ ಫೇಮಸ್ ಮಸಾಲೆ ಬೇಕೇ ಬೇಕಿದು ಕೊಬ್ಬರಿ ಪುಡಿ ಗಿಲಿಡ್ತಾವ. ಇದು ಉಳ್ಳಾಗಡ್ಡಿ ಹುರಿದಿದ್ದೇವಲ್ರಿ, ಉಳ್ಳಾಗಡ್ಡಿ ಪೇಸ್ಟ ಸರಿ. ಈಗ ಇದೆಲ್ಲ ಹಾಕ್ತಿರುವಂಬ್ರಿ. ಇನ್ನು ಕುದ್ದಿಲ್ಲಪ್ಪ ಇದು ಕುರಿ, ಜಲ್ದಿ ಕುದ್ದಿಲ್ಲ. ಈಗ ನೋಡ್ರಿ ಮಟನ್ ಸಾಂಬಾರು ರೆಡಿ ಆಗ್ಯದ. ಮಸ್ತಾಗಿ ಸೂಪರಾಗಿ ಹಳ್ಳಿ ಸ್ಪೆಷಲ್ ಮಟನ್ ಸಾಂಬಾರು ಖಡಕ್ ಜೋಳದ ರೊಟ್ಟಿ ಸಂಗಟ್ಟು ನೋಡ್ರಿ, ಸೂಪರ್ ಕಾಂಬಿನೇಷನ್ ಇರ್ತದೆ. ನೋಡ್ತಿರ್ಬೋದ, ಲೈಟ್ ಇಲ್ಲ, ಕತ್ತಲ್ನಾಗ ವಿಡಿಯೋಸ್ ಮಾಡೀವಿ, ಹಾಗಾಗಿ ವಿಡಿಯೋ ಕ್ಲಾರಿಟಿ ಒಂದು ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ತಿರ್ತದೆ. ಅದರ ಟೇಸ್ಟ್ ಅಂತೂ ಹೇಳಂಗಿಲ್ಲ, ಅಷ್ಟು ಮಸ್ತಾಗಿ ಬಂದಿದೆ ಇದು.